ನಮಸ್ಕಾರ. ನಾನು ಲಿಂಗರಾಜ್ ಧಾರವಾಡ ಜನಕನ್ನಡ ವಾಹಿನಿಯಿಂದ. ವರದಿ ಶಿವಶಂಕರ ಐಹೊಳೆ ಮತ್ತು ಜಗದೀಶ್ ಉಣಕಲ್. ಧಾರವಾಡದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಸಾರ್ವಜನಿಕರ ಕುಂದುಕೊರತೆಗಳ ಬಗ್ಗೆ ದೂರು ಸ್ವೀಕಾರ ಮತ್ತು ವಿಚಾರಣೆ ಹಾಗೂ ವಿಲೇವಾರಿ ಸಭೆಯಲ್ಲಿ ನ್ಯಾಯಮೂರ್ತಿ ಉಪಲೋಕಾಯುಕ್ತರಾದಂಥ KM ಫಣೀಂದ್ರ ಅವರು ಭಾಗವಹಿಸಿದ್ದರು. ಧಾರವಾಡದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ KN ಫಣೀಂದ್ರ ಅವರು ಸಾರ್ವಜನಿಕರಿಂದ ಒಟ್ಟು 95 ದೂರುಗಳನ್ನು ಸ್ವೀಕರಿಸಿದರು. 57 ಅರ್ಜಿಗಳ ಪ್ರಾಥಮಿಕ ವಿಚಾರಣೆ ನಡೆದಿದ್ದು, ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಡಿ 30 ದೂರುಗಳನ್ನು ದಾಖಲಿಸಿದ್ದಾರೆ. ಉಳಿದ 38 ದೂರುಗಳನ್ನು ನವೆಂಬರ್ 22ಕ್ಕೆ ವಿಚಾರಣೆಗೆ ಬಾಕಿ ಇರಿಸಲಾಗಿದೆ ಎಂದು ಲೋಕಾಯುಕ್ತ ಪ್ರಕಟಣೆ ತಿಳಿಸಿದೆ. ಐತಿಹಾಸಿಕ ಕೆರೆ ಕೆಳಗೇರಿಯ ಅವ್ಯವಸ್ಥೆ ಕಂಡ ಉಪಲೋಕಾಯುಕ್ತ KN ಫಣೀಂದ್ರ ಅವರು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜತೆಗೆ ಶತಮಾನದ ಕೆರೆಯನ್ನು ಶಾಪಮುಕ್ತಗೊಳಿಸಲು 20 ದಿನಗಳ ಗಡುವನ್ನು ಸಹಿತ ನೀಡಿದ್ದಾರೆ. ನಗರದ ಕೆಳಗೇರಿ ಕೆರೆಗೆ ಗುರುವಾರ ದಿಢೀರ್ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಸ್ವತಃ 2 ಕಿಲೋಮೀಟರ್ ನಡೆಯುವ ಮೂಲಕ ಪರಿಶೀಲನೆ ನಡೆಸಿದ ಫಣೀಂದ್ರ ಅವರು ಅಲ್ಲಿನ ಅವ್ಯವಸ್ಥೆ ಕಂಡು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕೆರೆಯ ಅಕ್ಕಪಕ್ಕ ಎಷ್ಟೊಂದು ಕಸ ತುಂಬಿದೆ, ಅಧಿಕಾರಿಗಳಿಗೆ ಯಾವುದರ ಬಗ್ಗೆ ಭಯ ಇಲ್ಲದಾಗಿದೆ, ಇಷ್ಟು ನಿರ್ಲಕ್ಷ್ಯ ವಹಿಸಿದರೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. 1911ರಲ್ಲಿ ನಿರ್ಮಾಣಗೊಂಡಿರುವ ಕೆಳಗೇರಿ ಕೆರೆ ಶತಮಾನ ಕಂಡಿದೆ. ಚರಂಡಿ ನೀರು, ಅಂತರಗಂಗೆ, ಕಳೆ, ಕಸ ತೆಗೆದು ಸ್ವಚ್ಛಗೊಳಿಸಿ ಕೆರೆಯನ್ನು ಶಾಪಮುಕ್ತಗೊಳಿಸಲು 20 ದಿನ ಗಡುವು ನೀಡುತ್ತಿದ್ದೇನೆ. ಈಗ ಆಗಿರುವ ಕರ್ತವ್ಯ ಲೋಪ ಗುರುತಿಸಿ ಸೂಕ್ತ ತನಿಖೆ ಕೈಗೊಳ್ಳಲು ಲೋಕಾಯುಕ್ತರಿಂದ ಸ್ವಯಂ ದೂರು ದಾಖಲಿಸಲಾಗುತ್ತದೆ ಎಂದು ಇದೇ ವೇಳೆ ಲೋಕಾಯುಕ್ತವರು ಹೇಳಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರವು ಕೆಳಗೇರಿ ಕೆರೆ ಸುತ್ತಲಿನ ಜನರಲ್ಲಿ ಸ್ವಚ್ಛತೆ, ಆರೋಗ್ಯದ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಮಹಾನಗರ ಪಾಲಿಕೆಯಿಂದ ಕೆರೆಯ ಸುತ್ತ ತಂತಿ ಬೇಲಿ ಅಳವಡಿಸಬೇಕು. ಸಾಧ್ಯವಾದಲ್ಲಿ CCTV ಅಳವಡಿಸಬೇಕೆಂದು ನ್ಯಾಯಮೂರ್ತಿ KM ಫಣೀಂದ್ರ ಅವರು ಸೂಚನೆ ನೀಡಿದರು. ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಬೇಕಂತ